ಹಾಯ್ ಗೈಸ್, ಎಲ್ಲರಿಗೂ ಗೊತ್ತಿದೆ KCETದು ಮಾಕ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗಿದೆ. ಎಲ್ಲರೂ ಫಸ್ಟ್ ರೌಂಡ್ಗೆ ವೆಯ್ಟ್ ಮಾಡ್ತಿದ್ದೀರಾ. ಈ ಟೈಮಲ್ಲಿ ನಿಮಗೆ KCETದು ಮಾಕ್ ರೌಂಡ್ ರಿಸಲ್ಟ್ ಅಲಾಟ್ ಆಗಿರೋ ಕಾಲೇಜೇ ಬರುತ್ತಾ, ಇಲ್ಲಾಂದರೆ ಅದಕ್ಕಿಂತ ಒಳ್ಳೆ ಕಾಲೇಜು ಸಿಗ್ಬೋದಾ, ಇಲ್ಲಾಂದರೆ ಅದಕ್ಕಿಂತ ಕೆಟ್ಟ ಕಾಲೇಜು ಸಿಗ್ಬೋದಾ ಅಂತ ಎಲ್ಲರೂ ಅಕ್ಷರದಲ್ಲಿ ಇದ್ದೀರಾ. ಈ ವಿಡಿಯೋದಲ್ಲಿ ನಾವು 2025 ಮಾಕ್ ರೌಂಡ್ ರಿಸಲ್ಟು ಆಮೇಲೆ ರೌಂಡ್ 1 ರಿಸಲ್ಟ್ನ ನಾವು ಕಂಪೇರ್ ಮಾಡಿ ಯಾವ್ಯಾವ ಕಾಲೇಜು ಎಷ್ಟು ಪರ್ಸೆಂಟ್ ಆಫ್ ಕಾಲೇಜಸ್ ಕೋರ್ಸಸಲ್ಲಿ ನಮಗೆ ಈ ಕಟ್ ಆಫ್ ಬಂದು ಇನ್ಕ್ರೀಸ್ ಆಗಿದೆ, ಎಷ್ಟು ಪರ್ಸೆಂಟ್ ಆಫ್ ಕಾಲೇಜಸ್ ಆ್ಯಂಡ್ ಕೋರ್ಸಸಲ್ಲಿ ಕಟ್ ಆಫ್ ಡಿಕ್ರೀಸ್ ಆಗಿದೆ ಮತ್ತು ಸೇಮ್ ಆಗಿದೆ, ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ. ನೀವು ಇವಾಗ ಇಲ್ಲಿ ನೋಡ್ಬೋದು, ಜನರಲ್ ಮೆರಿಟ್ ಕ್ಯಾಟಗರಿ ಅವರಿಗೆ KCETಯಲ್ಲಿರುವ ಎಲ್ಲ ಕೋರ್ಸಸ್ನ ನಾನು ಅನಲೈಸ್ ಮಾಡಿ ನೋಡುವಾಗ ಟೋಟಲ್ 55% ಆಫ್ ದ ಕೋರ್ಸಸ್ಸಲ್ಲಿ ಬಂದು ನಮಗೆ ಕಟ್ ಆಫ್ ಬಂದು ಡಿಕ್ರೀಸ್ ಆಗಿದೆ. ಹಂಗಂದರೆ ಇವಾಗ ಮಾಕ್ ರೌಂಡಲ್ಲಿ ನಿಮಗೆ 2000 ಕಟ್ ಆಫ್ ಇದ್ದರೆ ಫಸ್ಟ್ ರೌಂಡಲ್ಲಿ ಬಂದು ನಿಮಗೆ 1K ಕಟ್ ಆಫ್ ಥರ ಆಯ್ತಂತ ನೀವು ಒಂದು ಅನಾಲಜಿ ಇಟ್ಕೊಬೋದು. ಅದೇ ಥರ ನಮಗೆ ಟೋಟಲ್ 40% ಆಫ್ ದ ಕೋರ್ಸಸಲ್ಲಿ ಹೆಂಗಾಗಿದೆ ಅಂದರೆ ನಮಗೆ ಕಟ್ ಆಫ್ ಬಂದು ಇನ್ಕ್ರೀಸ್ ಆಗಿದೆ. ಹೆಂಗೆ ಇನ್ಕ್ರೀಸ್ ಆಗಿದೆ ಅಂದರೆ ಒಂದು ಎಕ್ಸಾಂಪಲಿಂದ ನೋಡೋಣ. 2K ಕಟ್ ಆಫ್ ನಿಮಗೆ ಮಾಕ್ ರೌಂಡಲ್ಲಿ ಇದ್ದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಅದು 3K ಕಟ್ ಆಫ್ ಆಗಿದೆ. ಇದು ಬಂದು ಸ್ವಲ್ಪ ಸ್ಟೂಡೆಂಟ್ಗೆ ಬೆನಿಫಿಟ್ ಆಗಿದೆ. 40% ಆಫ್ ದ ಸ್ಟೂಡೆಂಟ್ಗೆ ಈ ಥರ ಆಗಿ ಬೆನಿಫಿಟ್ ಆಗಿದೆ. ಆದರೆ 6% ಆಫ್ ದ ಸ್ಟೂಡೆಂಟ್ಗೆ ಹೆಂಗಾಗಿದೆ ಅಂದರೆ ನಮಗೆ ಕಟ್ ಆಫ್ ಇನ್ಕ್ರೀಸು ಆಗಿಲ್ಲ, ಡಿಕ್ರೀಸು ಆಗಿಲ್ಲ. ಮಾಕ್ ರೌಂಡಲ್ಲಿ ಹೆಂಗೆ ಕಟ್ ಆಫ್ ಇತ್ತು ನಮಗೆ ಫಸ್ಟ್ ರೌಂಡಲ್ಲೂ ಅಲಾಟ್ ಆಗ್ತಿದೆ ಅಂತ ನಾವು ಹೇಳ್ಬೋದು. ಇದು ಬಂದು ನಮಗೆ ಜನರಲ್ ಮೆರಿಟ್ ಕ್ಯಾಟಗರಿ ಅವರಿಗೆ ಕ್ಯಾಟಗರಿಗೆ ಇದು ಡಿಫರ್ ಆಗುತ್ತೆ. ನೀವು ಯಾವ ಕ್ಯಾಟಗರಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಿಮ್ಮ ಕ್ಯಾಟಗರಿಗೆ ಈ ಹೆಂಗೆ ಈ ಸ್ಟ್ಯಾಟಿಸ್ ಇದೆ ಅಂತ ನಾನು ನಿಮಗೆ ಒಂದು ಹೊಸ ವಿಡಿಯೋನ ನಾನು ಮಾಡಿ ಕೊಡ್ತೀನಿ. ಓಕೆ, ಇವಾಗ ನಾವು ಏನು ನೋಡ್ತೀವಿ ಅಂದರೆ ಈ ಡೇಟಾನ ನಾನು ಹೆಂಗೆ ರೆಟ್ರೀವ್ ಮಾಡಿದೆ, ಈ ಡೇಟಾನ ನಾನು ಹೆಂಗೆ ಕಂಪ್ಯೂಟ್ ಮಾಡಿದೆ ಅದ್ರ ಬಗ್ಗೆ ನಾವು ನೋಡೋಣ. ಫಸ್ಟ್ ನಾನು ವೆಬ್ಸೈಟ್ಗೆ ಹೋಗಿದೆ, ಅಲ್ಲಿ ಪ್ರೀವಿಯಸ್ ಡೇಟಾಗೆ ಹೋಗಿ ನಾನು ಮಾಕ್ ರೌಂಡ್ PDF ಆಮೇಲೆ ಫಸ್ಟ್ ರೌಂಡು ಇಂಜಿನಿಯರಿಂಗ್ ಕಟ್ ಆಫ್ PDF ನಾನು ಡೌನ್ಲೋಡ್ ಮಾಡಿಕೊಂಡೆ. ನಾವು PDF ಡೇಟಾನ ರೆಟ್ರೀವ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕ್ರೋಮಲ್ಲಿ ಬಂದು ನಮಗೆ PDF ಟು ಎಕ್ಸೆಲ್ ಕನ್ವರ್ಟರ್ ಬಂದು ಜಾಸ್ತಿ ಇದೆ. ಅದನ್ನ ನಾನು ಒಂದು ಯೂಸ್ ಮಾಡಿಕೊಂಡು ಇನ್ನು ನಾನು ಒಂದು ಎಕ್ಸೆಲ್ ಶೀಟಾಗಿ ಮಾಡಿಕೊಂಡೆ. ಇಲ್ಲಿಂದ ನಾವು ಡೇಟಾನ ರೆಟ್ರೀವ್ ಮಾಡೋಕ್ಕೆ ಜಾಸ್ತಿ ಈಸಿ ಆಗುತ್ತೆ. ಮಾಕ್ ರೌಂಡಲ್ಲಿ ಹೆಂಗೆ ಕಟ್ ಆಫ್ ಇದೆ ಅಂತ ನಾನು ರೆಟ್ರೀವ್ ಮಾಡಿಕೊಂಡು ಅದೇ ತರಹ ನಾನು ಫಸ್ಟ್ ರೌಂಡ್ ಎಕ್ಸೆಲ್ ಶೀಟಿಂದನೂ ನಾನು ಈ ಥರ ಜನರಲ್ ಮೆರಿಟ್ ರ್ಯಾಂಕ್ನ ತಗೊಂಡು ಇದು ಎರಡನ್ನ ನಾನು ಸಬ್ಟ್ರಾಕ್ಷನ್ ಮಾಡಿದೆ. ಈ ಸಬ್ಟ್ರಾಕ್ಷನ್ ಮಾಡೋದನ್ನ ನಾವು ಡಿವಿಯೇಷನ್ ಅಂತ ಕರಿತೀವಿ. ಈ ಡಿವಿಯೇಷನ್ ತಗೊಳ್ಳೋವಾಗ ಯಾವ ಡಿವಿಯೇಷನ್ ನಮಗೆ ಪಾಸಿಟಿವ್ ಇದೆಯೋ ಅದು ಬಂದು ನಮಗೆ ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಯಾವ ರೌಂಡಲ್ಲಿ ನಮಗೆ ಈ ಡಿವಿಯೇಷನ್ ನೆಗೆಟಿವ್ ಇದೆಯೋ ಅವಾಗ ಬಂದು ಕಟ್ ಆಫ್ ಬಂದು ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಈ ಥರ ನಾನು ಇನ್ನೊಂದು ಕಾಲಮಲ್ಲಿ ಯಾವ್ದು ಇನ್ಕ್ರೀಸ್ ಆಗಿದೆ, ಯಾವ್ದು ಡಿಕ್ರೀಸ್ ಆಗಿದೆ, ಯಾವ್ದು ಚೇಂಜೇ ಆಗಿಲ್ಲ ಅಂತ ನಾನು ಲಿಸ್ಟ್ ಮಾಡಿ ಇಟ್ಕೊಂಡೆ. ಆಮೇಲೆ ಈ ಡೇಟಾನ ಇಟ್ಕೊಂಡು ಎಷ್ಟು ಇನ್ಕ್ರೀಸ್ ಆಗಿದೆ ಎಂಬುದು ನಾನು ಒಂದು ಸೆಪ್ರೇಟ್ ಕಾಲಮ್ ಮಾಡಿಕೊಂಡು ಇನ್ಕ್ರೀಸ್ಡ್ ಅಂತ ಬರೆದು ಎಷ್ಟು ಇನ್ಕ್ರೀಸ್ಡ್ ಆಗಿದೆ ಅದರದ್ದು ಫ್ರೀಕ್ವೆನ್ಸಿ ಎಷ್ಟು ಅದು ಬರ್ಕೊಂಡೆ. ಸೆಕೆಂಡಲ್ಲಿ ಬಂದು ಎಷ್ಟು ಡಿಕ್ರೀಸ್ ಆಗಿದೆ, ಆಮೇಲೆ ಯಾವುದು ಇನ್ಕ್ರೀಸು ಆಗಿಲ್ಲ ಡಿಕ್ರೀಸು ಆಗಿಲ್ಲ ಸೇಮ್ ಆಗಿದೆ ಅದನ್ನ ನಾಟ್ ಚೇಂಜ್ಡ್ ಅಂತ ಹಾಕಿ ಅದ್ರದ್ದು ಫ್ರೀಕ್ವೆನ್ಸಿ ಎಷ್ಟು ಅಂತ ನಾನು ನೋಟ್ ಮಾಡಿಕೊಂಡು ಈ ಚಾರ್ಟ್ ಯೂಸ್ ಮಾಡಿಕೊಂಡೆ ನಾನು ಒಂದು ಪೈ ಚಾರ್ಟ್ ಮಾಡಿದೆ. ಆ ಪೈ ಚಾರ್ಟೇ ಈ ಥರ ಇದೆ. ನಿಮ್ಮ ರಿಸರ್ವೇಷನ್ ಏನಂತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀವು ಟೈಪ್ ಮಾಡಿದ್ರೆ ನಾನು ನಿಮ್ಮ ರಿಸರ್ವೇಷನ್ಗೆ ತಕ್ಕಂತೆ ಯಾವ ಥರ ಈ ಸ್ಟ್ಯಾಟಿಸ್ಟಿಕ್ಸ್ ಇದೆ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಧನ್ಯವಾದಗಳು.